ಚಂದ್ರು ಅವರು ಒಂದು 5-6 ವರ್ಷದಿಂದ ಏನೋ ಈ ಪ್ರಾಜೆಕ್ಟ್ ಸ್ಟಾರ್ಟ್ ಆಗ್ಬೇಕಾದ್ರೆ ಲೋ ಬಜೆಟ್ ಮಾಡ್ತಾ ಇದೀವಿ, ಹಿಂಗಿದೆ, ಏನೋ ಒಂದು ಪ್ರಯತ್ನ ಪಡೋಣ. ಇಷ್ಟು ವರ್ಷ 10 ನಂದು ಚಂದ್ರದ್ದು ಸ್ನೇಹ ಒಂದು 12 ವರ್ಷ 13 ವರ್ಷ ಆಯ್ತು. ತುಂಬಾ ಕಷ್ಟಪಟ್ಟು ಇಲ್ಲಿಂದಾನೇ ಬಂದು ಏನೋ ಮಾಡ್ಬೇಕು ಅಂತ ಅನ್ಕೊಂಡಾಗ ಇಲ್ಲಿ ತನಕ ಬಂದು ಒಂದ್ ಸಿನಿಮಾನ ರಿಲೀಸ್ ಅಂತ ತಗೊಂಡ್ಬಂದು ಮಾಡ್ತಿರೋದೇ ದೊಡ್ಡ ಅಚೀವ್ಮೆಂಟ್ ಅಂತ ನನ್ಗೆ ಅನ್ಕೋತೀನಿ. ಒಂದ್ ಸಿನಿಮಾನ ಮುಗಿಸೋದು ತುಂಬಾ ಕಷ್ಟ. ಎಷ್ಟೋ ಜನ ರಿಲೀಸ್ ಮಾಡಲ್ಲ, ಎಷ್ಟೋ ಜನ ಹಾಗೆ ಸುಮ್ಮನೆ ಬಿಟ್ಬಿಟ್ಟಿದ್ದಾರೆ, ಅರ್ಧಕ್ಕೆ ನಿಂತೋಗುತ್ತೆ. ಇಲ್ಲಿ ತನಕ ತಗೊಂಡ್ಬಂದು ಇಲ್ಲಿ ನಿಮ್ ಮುಂದೆ ಇಕ್ಕಿದೀವಿ. ಇದ್ರ ಮೇಲೆ ನಿಮ್ಮ ಆಶೀರ್ವಾದ ಇರ್ಬೇಕು. ನಿಮ್ಮ ಹತ್ರ ಕೊಟ್ಟಿದ್ದೀವಿ, ಇದನ್ನ ಏನ್ ಬೇಕಾದ್ರೂ ತಗೊಂಡು ಹೋಗೋ ಜವಾಬ್ದಾರಿ ನಿಮ್ದು. ನಮಗೆ ಡೈರೆಕ್ಟರ್ ನಿರ್ಮಾಪಕರಾದಂಥ ಚಂದ್ರು ಅವರು ಕೃಷ್ಣಣ್ಣ ಒಂದು ಚಿತ್ರೀಕರಣ ಮಾಡ್ತಾಯಿದ್ದೀವಿ, ಶೂಟಿಂಗ್ ನಡೀತಿದೆ, ಆ ಪ್ಲೇಸ್ಗೆ ಹೋಗ್ಬೇಕು ನಾವು, ಬನ್ನಿ ಕಾರ್ನಾಗ ಹೋಗೋಣ ಅಂದರು. ನಾನೇನು ಮಾಡಿದೆ, ಇಲ್ಲ ಈಗ ನಮಗೆ ಕೆಲಸ ಅದು ವರ್ಕ್ ಇದೆ, ಎಲ್ಲ ಮುಗಿಸ್ಕೊಂಡು ಬರ್ತೀನಿ, ಡೇಟ್ ಹೇಳಿ ಬರ್ತೀನಿ ಅಂದೆ. ಬನ್ನಿ ಅಂತ ಹೇಳಿದ್ರು. ನಾನು ಸೋಮವಾರಪೇಟೆ ಅಂದರು, ಸೋಮವಾರಪೇಟೆಗೆ ಹೋಗಿ ಬೆಳಗಿನ ಜಾವ 3 ಗಂಟೆಗೆ ಇಳಿಸ್ಬಿಟ್ರಲ್ಲಿ ಕಾಡು. ಅವ್ರು ಎಲ್ಲಿ ಹೋಗ್ತೀರ ಅಂದರು. ಎಲ್ಲಿ ಶೂಟಿಂಗ್ ಇದೆ, ಇಷ್ಟು ಅಲ್ಲಿ 3 ಗಂಟೆ ರಾತ್ರಿ ಶೂಟಿಂಗ್ ಎಲ್ಲಿದೆ ಇವರೇ ಅಂದರು. ಇಲ್ಲ ನಮ್ಮ ಡೈರೆಕ್ಟ್ರು ಪರ್ ಬರ್ತಾರೆ ಇದೆ. ಅವ್ರು ಹೇಳಿದ್ರು ಡೈವರ್ಸು, ರೀ ಸ್ವಾಮಿ ಬುದ್ಧಿ ಇದೆಯಾ ನಿಮಗೆ, ಹುಲಿ ಸಿಂಹ ಕರಡಿಯಲ್ಲಿ ಎಲ್ಲಿ ಹೋಗ್ತೀರಾ ನೀವು, ಕರೀರಿ ಅವರು. ಸರ್ 3 ಗಂಟೆ ರಾತ್ರಿ ಆಗಿದೆ, ಶೂಟಿಂಗ್ ಎಲ್ಲ ಮಾಡಿ ಮುಗಿಸ್ಕೊಂಡು ಬಂದು ನಮ್ಮ ಚಂದ್ರವ್ರು ಬಂದು ಕಾರ್ನ ಕರ್ಕೊಂಡು ಹೋದ್ರು. ನನಗೆ ಖುಷಿ. ಸುಮಾರು 8 ವರ್ಷ ಆಗಿರ್ಬೋದು, 5-6 ವರ್ಷ ಆಗಿರ್ಬೋದು ಈ ಫಿಲಮು ಮಾಡಿ. ಆದರೆ ಪಂಚಮುಖಿ ಹೆಸರಿಟ್ಕೊಂಡು ಪಂಚಮುಖಿ ಅಂತ ಫಿಲಮ್ ಮಾಡ್ತಾಯಿದ್ದಾರೆ. ಎಲ್ಲರೂ ನೋಡಿ ನಮ್ಮನ್ನು ಆಶೀರ್ವಾದಿಸಿ ಮಾಡಿ ಅಂತ ಕೇಳ್ಕೊತೀವಿ. ನಾನು ರಾಧಾರಮಣ ಅಂತ ಒಂದು ಸೀರಿಯಲ್ ಮಾಡಬೇಕಾದ್ರೆ ಸಂದೀಪ್ ಅನ್ನೋ ಒಬ್ಬರು ಅವ್ರ ಫ್ರೆಂಡು ನನ್ನ ಕರೆದ್ಬಿಟ್ಟು ಈ ಸಿನಿಮಾದಲ್ಲಿ ಒಂದು ಅವಕಾಶ ಕೊಡಿಸಿದ್ರು. ತುಂಬ ಇಷ್ಟಪಟ್ಟು ಕಷ್ಟಪಟ್ಟು ಒಳ್ಳೆ ಸಿನಿಮಾ ಮಾಡಿದ್ದೀವಿ. 26ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಪ್ರೀತಿಯಿಂದ ಆಶೀರ್ವಾದ ಪಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.